ಬಿ.ಆರ್. ಪಾಟೀಲ್ ವಿಡಿಯೋ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದು ಸಿಎಂ ಆದ ಏಕವಚನದಲ್ಲೇ ದೂರವಾಣಿಯಲ್ಲಿ ತಮ್ಮ ಆಪ್ತರೊಂದಿಗೆ ಬಿ.ಆರ್. ಪಾಟೀಲ್ ಅವರು ಮಾತನಾಡಿರೋದು. ಕೆಲವರಿಗೆ ಗಾಡು ಇದ್ದಾರೆ, ಗಾಡ್ ಫಾದರ್ ಕೂಡ ಇದ್ದಾರೆ. ನನಗೆ ಗಾಡ್ ಫಾದರ್ ಇಲ್ಲ, ಸಿದ್ಧಾಂತವೇ ಗಾಡ್ ಫಾದರ್. ಸಿಎಂ ಬದಲಾವಣೆ ಬಗ್ಗೆ ಮಾತಾಡುವ ಶಕ್ತಿ ನನಗಿಲ್ಲ. ಬಿ.ಆರ್. ಪಾಟೀಲ್ ಅವರು ಮಾತನಾಡಿರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಕೆಆರ್ಪೇಟೆಯಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಆಡಿಯೋ ವೈರಲ್ ಆಗಿತ್ತು. ಅದು ನಂದೇ ಅಂತ ಕೂಡ ಹೇಳಿದ್ರು, ನನ್ನ ಧ್ವನಿನೇ ಅಂತ ಒಪ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈಗ ಮಂಡ್ಯದ ಕೆಆರ್ಪೇಟೆಯಲ್ಲಿ ತಮ್ಮ ಆಪ್ತರೊಂದಿಗೆ ಈ ರೀತಿ ಮಾತನಾಡಿರುವಂತಹ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಮತ್ತೆ ಬಿ.ಆರ್. ಪಾಟೀಲ್ ಅವರು ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧ ಮಾತನಾಡ್ತಾನೆ ಇದ್ದಾರೆ. ಮುಖ್ಯಮಂತ್ರಿ ಆದ ನಾವಿಲ್ಲಿದೆ ಪೂಜೆ ಇದ್ದಂಗೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ, ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ಬೆಳೆಯವರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಇವತ್ತಂದ್ರು. ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ. ನಾನೇ ಇದೇ ಪ್ರೋಗ್ರಾಮ್ ಲೆಫ್ಟ್ ದ ಹೈಕಮಾಂಡ್ ಆ್ಯಂಡ್ CM. ಅನಾವಶ್ಯಕ ಸಂಬಂಧಿಲ್ಲ. ಯಾರು ಹೇಳಿ? ನಾನು ಹೈಕಮಾಂಡ್ ಅವರು ಡಿಸೈಡ್ ಆಗಿ ಮಾತು ಮಾಡಿ ಇಲ್ಲ ಇದು ಸರಿ ಇದೆ. ನಾವಿಲ್ಲಿದೆ ಪೂಜೆ ಇದ್ದಂಗೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ. ನಮ್ಗೆ ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರಲಿಲ್ಲ, ನಾನು ಬರ್ತಿರಲಿಲ್ಲ. ಆನಂತರ JP ನಮಗೆ ಆದರ್ಶ ಆದರು, ಗಾಂಧಿ ಆದರು. ಈ ಥರ ಕೆಲವು ಆದರ್ಶಗಳನ್ನು ಮೆಚ್ಚಿ ಬಂದಂಥವ್ರು. ನಮಗೆ ಗಾಡ್ ಫಾದರ್ ಯಾರೂ ಇಲ್ಲ. ಕೆಲವರಿಗೆ ಗಾಡು ಇದ್ದಾರೆ, ಫಾದರ್ ಇದ್ದಾರೆ. ನಮಗೆ ಗಾಡು ಇಲ್ಲ, ಫಾದರ್ ಇಲ್ಲ.